ಸಂಗೀತ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ. ಬೇರೆ ಬೇರೆ ಪ್ರಕಾರಗಳಿರ್ಬೋದು, ಅವರಿಗೆ ಬೇರೆ ಬೇರೆ ಅಭಿರುಚಿಗಳಿರ್ಬೋದು. ಆದ್ರೆ ಎಲ್ರಿಗೂ ಕೂಡ ಇಷ್ಟ ಆಗುವಂತ ಒಂದು ಪ್ರಕಾರ ಖಂಡಿತ ಇದೆ. ಅದೇ ಚಿತ್ರಗೀತೆಗಳು. ಚಿತ್ರಗೀತೆಗಳಲ್ಲಿ ಬರುವಂತಹ ಗೀತೆಗಳು ಯಾವುದೇ ಇರ್ಲಿ, ಜನರಿಗೆ ತುಂಬಾನೇ ಮನಸ್ಸಿಗೆ ಹತ್ರ ಆಗತ್ತೆ. ಕಾರಣ ಇಷ್ಟೇ, ಯಾಕಂದ್ರೆ ಅದರಲ್ಲಿರುವಂತಹ ಕಥೆ, ಅದರಲ್ಲಿ ಬರುವಂತಹ ಪಾತ್ರಗಳು, ಅವರು ಹಾಡುವಂತಹ ಹಾಡುಗಳಲ್ಲಿ ಇವರ ಮನಸ್ಸಿನ ಭಾವನೆಗಳು ಇರುತ್ತೆ. ಅಷ್ಟೇ ಅಲ್ಲದೆ ಗಾಯಕರಂತೂ ಅದ್ಭುತವಾಗಿ ಹಾಡಿಬಿಟ್ರೆ ಅವರ ಮನಸ್ಸಿನ ಗೀತೆಯೇ ಆಗಿ ಹೋಗುತ್ತೆ. ಹಾಗಾಗಿ ಚಲನಚಿತ್ರ ಗೀತೆಗಳು ಅತ್ಯಂತ ಜನಪ್ರಿಯವಾದಂತಹ ಒಂದು ಪ್ರಕಾರ ಅಂತಾನೆ ಹೇಳ್ಬಹುದು. ಅಂತಹ ಚಲನಚಿತ್ರ ಗೀತೆಗಳಲ್ಲಿ ಕೆಲವು ಗಾಯಕರು ತುಂಬಾ ಜನರ ಮನಸ್ಸನ್ನ ಗೆದ್ಬಿಟ್ಟಿರ್ತಾರೆ. ಅವರು ಪ್ರತಿ ದಿನದ ಭಾಗವಾಗ್ಬಿಟ್ಟಿರ್ತಾರೆ. ಅಂತಹ ಗಾಯಕರಲ್ಲಿ ನಾವೀಗ ಒಬ್ಬ ಗಾಯಕಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವರೇ ನಮ್ಮ ಅಚ್ಚುಮೆಚ್ಚಿನ ದಕ್ಷಿಣ ಭಾರತದ ಎಲ್ಲರ ಮನಸ್ಸಿನಲ್ಲಿ ಅಚ್ಚುಮೆಚ್ಚಿನ ಗಾಯಕಿಯಾಗಿರುವಂತಹ ಎಸ್ ಜಾನಕಿಯವರ ಬಗ್ಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಕೊಂಚ ಮಾಹಿತಿಯನ್ನು ನಾನು ಹಂಚಿಕೊಳ್ತಾ ಇದ್ದೀನಿ. ಎಸ್ ಜಾನಕಿ ಅಂದ ಕೂಡಲೇ ಪ್ರತಿಯೊಬ್ಬ ದಕ್ಷಿಣ ಭಾರತೀಯನು ಹೇಳ್ತಾನೆ, ಹೌದು ನನಗೆ ಗೊತ್ತು, ಅವರ ಆ ಗೀತೆ ಇಷ್ಟ, ಇವರು ಈ ಗೀತೆ ಇಷ್ಟ ಅಂತ ಹೇಳ್ತಾರೆ. ಯಾವ್ದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಹಾಡಿದಷ್ಟು ಹಾಡುಗಳು ಕೂಡ ಎಲ್ಲರ ಮನಸ್ಸು ಮತ್ತೆ ಹೃದಯ ಮತ್ತೆ ಕಿವಿಗಳನ್ನ ತಣಿಸಿದೆ. ಅಷ್ಟೇ ಅಲ್ಲ, ಇವತ್ತಿಗೂ ಕೂಡ ಜೀವನದ ಭಾಗವಾಗಿ ಹೋಗಿದೆ. ಬೆಳಿಗ್ಗೆ ಎದ್ರೆ ರೇಡಿಯೋದಲ್ಲೋ, ಫೋನ್ನಲ್ಲೋ ಅಥವಾ ಟಿವಿಯಲ್ಲೋ, ಅಥವಾ ಕೊನೆಗೆ ಏನೂ ಇಲ್ಲ ಅಂತಂದ್ರೆ ಅವರಷ್ಟಕ್ಕೆ ಅವರೇ ಕೆಲವು ಹಾಡುಗಳನ್ನ ಬುರುಕೋತಾ ಇರ್ತಾರೆ. ಆ ರೀತಿಯಾಗಿ ಅವಿಭಾಜ್ಯ ಅಂಗ ಆಗಿರುವಂತದ್ದು ಚಿತ್ರಗೀತೆಗಳು. ಆ ಚಿತ್ರಗೀತೆಗಳಲ್ಲಿ ಎಸ್ ಜಾನಕಿ ಅಮ್ಮ ಅವರ ಗೀತೆಗಳು. ಇನ್ನು ಎಸ್ ಜಾನಕಿ ಮತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಡ್ಯುಯೆಟ್ ಅಂತಂದ್ರೆ ಹೇಳದೆ ಬೇಡ. ಪ್ರತಿ ದಿನ ಎಲ್ಲರ ಕಿವಿಯಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಮೊಳಗ್ತಾನೆ ಇರುತ್ತೆ. ಅಂತಹ ಜನಪ್ರಿಯ ಗಾಯಕಿ ನನಗೂ ಕೂಡ ಬಹಳ ಬಹಳ ಇಷ್ಟ. ನಾನು ಅವರ ಅಭಿಮಾನಿ. ನನಗೊಂದು ಸಂದರ್ಭದಲ್ಲಿ ಅವ್ರನ್ನ ಭೇಟಿಯಾಗುವಂತ ಅವಕಾಶ ಕೂಡ ಸಿಕ್ತು. ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ನಾನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ಈ ವಿಶೇಷ ಸಂಚಿಕೆಯನ್ನ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಇದೇ ಏಪ್ರಿಲ್ 23 ಈ ದಿನ ಅವರ ಹುಟ್ಟಿದ ದಿನ. ಈ ಹುಟ್ಟು ಹಬ್ಬದ ದಿನದಂದು ಅಭಿಮಾನಿಯಾಗಿ ನನ್ನದೊಂದು ಚಿಕ್ಕ ಉಡುಗೊರೆಯನ್ನ ಈ ರೀತಿಯಾಗಿ, ನನ್ನದೊಂದು ಚಿಕ್ಕ ಅಭಿಮಾನವನ್ನ ಈ ರೀತಿಯಾಗಿ ಸಲ್ಲಿಸಬೇಕು ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ವಿಶೇಷ ಸಂಚಿಕೆಯನ್ನ ಮಾಡ್ತಾ ಇದ್ದೀನಿ. ಮೊದಲಿಗೆ ನಮ್ಮ ಹೃದಯ ಸಾಮ್ರಾಜ್ಞಿ ಎಸ್ ಜಾನಕಿಯಮ್ಮ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ 100 ಕಾಲ ಆರೋಗ್ಯ ಕೊಟ್ಟು, ಆಯುಷ್ಯ ಕೊಟ್ಟು, ನಿಮ್ಮೆಲ್ಲರ ಪ್ರೀತಿಯನ್ನ ಇನ್ನೂ ಯಥೇಚ್ಛವಾಗಿ ಕೊಟ್ಟು ದೇವರು ಕಾಪಾಡ್ಲಿ ಅಂತ ನಮ್ಮ ಎಲ್ಲ ಅಭಿಮಾನಿಗಳ ಪರವಾಗಿ ನಾನು ನಿಮಗೆ ಹಾರೈಸ್ತಾ ಇದ್ದೀನಿ. ಬನ್ನಿ ತಿಳ್ಕೊಂಡ್ಬಿಡೋಣ ಎಸ್ ಜಾನಕಿ ಅವರ ಕುರಿತಾಗಿ ಕೊಂಚ ಮಾಹಿತಿಗಳನ್ನ ನನಗೆ ಗೊತ್ತಿದ್ದಷ್ಟನ್ನ ಹೇಳ್ತಾ ಹೋಗ್ತೀನಿ. ಇನ್ನು ಈ ಮಾಂತ್ರಿಕ ಗಾಯಕಿ ಹುಟ್ಟಿದ್ದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿ 1938ನೇ ಇಸ್ವಿ ಏಪ್ರಿಲ್ 23ನೇ ತಾರೀಕು. ಶಿಟ್ಲಪಲ್ಲಿ ಶ್ರೀರಾಮಮೂರ್ತಿ ಜಾನಕಿ ಅಂತ ಇವರ ಪೂರ್ತಿ ಹೆಸರು. ಇನ್ನು ಆರಂಭದಲ್ಲಿ ಸಂಗೀತ ತರಬೇತಿ ಅಷ್ಟಾಗಿ ಇಲ್ಲ, ಆದರೆ ಶ್ರದ್ಧೆಯಿಂದ ಕಲ್ತದ್ದು, ಸಂಗೀತದಲ್ಲಿ ಆಸಕ್ತಿ ಹಾಗೆ ಬಂತು ಅಂತ ಸುಮಾರು ಸತಿ ಹೇಳ್ತಾರೆ. ಅಷ್ಟಾಗಿ ನಾನು ಶಾಸ್ತ್ರೀಯ ಸಂಗೀತವನ್ನ ಅಭ್ಯಾಸ ಮಾಡಿಲ್ಲ ಅಂತ ಹೇಳ್ತಾರೆ, ಆದ್ರೆ ಹಾಡುವುದು ಹಾಗೆ ಬಂದಿತ್ತು ಅಂತ ಹೇಳ್ತಾರೆ. ಹೀಗಿರುವಾಗ ಆಕಾಶವಾಣಿಯಲ್ಲಿ ಒಂದು ಸ್ಪರ್ಧೆ ನಡೆಯುತ್ತೆ. ಆ ಸ್ಪರ್ಧೆಯಲ್ಲಿ ವಿಜೇತರಾಗ್ತಾರೆ. ಆ ನಂತರದಲ್ಲಿ ಇವರಿಗೆ AVM ಮುಖಾಂತರ ಒಂದು ಕಾಂಟ್ರಾಕ್ಟ್ ಬರುತ್ತೆ. ಯಾಕಂದ್ರೆ ಇವರು ಒಂದು ವೇದಿಕೆಯಲ್ಲಿ ರಸಿಕ ಬಲಮ ಅನ್ನೋದು ಲತಾ ಮಂಗೇಶ್ಕರ್ ಅವರ ಹಾಡನ್ನ ತುಂಬಾ ಸೊಗಸಾಗಿ ಹಾಡಿರ್ತಾರೆ. ಹಾಗಾಗಿ ಅವ್ರಿಗೊಂದು ಅವಕಾಶವನ್ನ AVM ಅವರು ಕೊಡ್ತಾರೆ. ಅದಾದ ನಂತರ ಚಲನಚಿತ್ರಕ್ಕೆ ಎಂಟ್ರಿ ಆಗೋದವರು 1957ನೇ ಇಸ್ವಿನಲ್ಲಿ ತಮಿಳು ಚಿತ್ರದ ಮೂಲಕ ಇವರಿಗೆ ಅವಕಾಶ ಸಿಗತ್ತೆ. ಹಾಗೆ ಬಂದವರು ಅದೇ ವರ್ಷ 1957ರಲ್ಲೇ ಕನ್ನಡ ಚಿತ್ರದಲ್ಲೂ ಕೂಡ ಹಾಡಕ್ಕೆ ಶುರು ಮಾಡ್ತಾರೆ. ರಾಯರ ಸೊಸೆ ಚಿತ್ರದಲ್ಲಿ ಮೊದಲ ಹಾಡನ್ನ ಹಾಡ್ತಾರೆ. ಆದ್ರೆ ಅದಕ್ಕಿಂತ ಬಿಡುಗಡೆ ಆಗಿದ್ದು ಮೊದಲು ಅಂತಂದ್ರೆ ಶ್ರೀಕೃಷ್ಣ ಗಾರುಡಿ ಚಿತ್ರದ ಭಲೆ ಭಲೆ ಅನ್ನೋ ಹಾಡಿನ ಮುಖಾಂತರ ನಮ್ಗೆಲ್ಲ ಪರಿಚಿತರಾಗ್ತಾರೆ. ಅದಾದ ನಂತರ ಅವರು ಹಿಂದಿರುಗಿ ನೋಡ್ಲೇ ಇಲ್ಲ ಅಂತ ಹೇಳ್ತಾರೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಈ ದಕ್ಷಿಣ ಭಾರತದ ಭಾಷೆಗಳಷ್ಟೇ ಅಲ್ಲದೆ ಒಟ್ಟು 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡ್ತಾರಂತೆ. ಅಷ್ಟೇ ಅಲ್ಲದೆ ಜಪಾನಿ ಮತ್ತೆ ಅರೇಬಿಕ್ ಹಾಗೇನೆ ಸಿಂಹಳ ಈ ಭಾಷೆಗಳಲ್ಲೂ ಕೂಡ ಅವರು ಹಾಡುಗಳನ್ನ ಹಾಡಿದ್ದಾರೆ. 20 ಭಾಷೆಗೂ ಅಧಿಕ. ಹಾಗೆ ಒಟ್ಟು ಹಾಡಿರುವಂತಹ ಹಾಡುಗಳು 48,000ಕ್ಕೂ ಹೆಚ್ಚು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಇದೆಲ್ಲ ದಾಖಲೆಗಳಲ್ಲಿ ಕೂಡ ಇದೆ. 48,000ಕ್ಕಿಂತ ಅಧಿಕ ಹಾಡುಗಳನ್ನ ಎಸ್ ಜಾನಕಿ ಅವರು ಹಾಡಿದ್ದಾರೆ.
59 ವರ್ಷಗಳ ಕಾಲ ಇವರು ಹಾಡುಗಳನ್ನ ಹಾಡಿದ್ದಾರೆ. ನೋಡಿ ಎಷ್ಟು ದೊಡ್ಡ ಸಾಧನೆ ಅಲ್ವಾ. ಇಷ್ಟು ವರ್ಷಗಳ ಕಾಲ 48,000ಕ್ಕೂ ಅಧಿಕ ಹಾಡುಗಳು ಅಂದ್ರೆ ಸುಮ್ನೆ ಅಲ್ಲ. ಇಲ್ಲಿ ಇವ್ರು ಹಾಡಿದಂತ ಹಾಡುಗಳು ಅಂದ್ರೆ ಭಕ್ತಿ ಗೀತೆಗಳಿರಬಹುದು ಅಥವಾ ನಮ್ಮ ಚಲನಚಿತ್ರ ಗೀತೆಗಳು ಅಲ್ಲದೆ ಎಲ್ಲ ರೀತಿಯ ಗೀತೆಗಳನ್ನ ಹಾಡಿದ್ದಾರೆ. ಈ ರೀತಿಯಾಗಿ ಹಾಡಿದಂತಹ ಒಂದು ಗೀತೆಗಳ ಸಂಖ್ಯೆ ಒಟ್ಟುಗೂಡಿಸಿದಾಗ 48,000ಕ್ಕೂ ಅಧಿಕ ಅಂತ ಹೇಳುತ್ತೆ ದಾಖಲೆಗಳು. ಇಂತಹ ಅದ್ಭುತ ಗಾಯಕಿ ಹಾಡಿದಂತ ಹಾಡುಗಳ ಒಂದು ವೆರೈಟಿ ಇದೆಯಲ್ಲ, ಅದಂತೂ ನಿಜಕ್ಕೂ ಮನಮುಟ್ಟುವಂಥದ್ದು. ಇಂಥ ಹಾಡಿನ ಪ್ರಕಾರವನ್ನ ಅವ್ರು ಮುಟ್ಟಿಲ್ಲ ಅಂತ ಹೇಳಿಕ್ ಬರಲ್ಲ. ಅಷ್ಟು ಚೆನ್ನಾಗಿ ಎಲ್ಲ ರೀತಿಯ ಹಾಡುಗಳನ್ನ ಸೊಗಸಾಗಿ ಹಾಡ್ತಾರೆ. ಅಷ್ಟೇ ಅಲ್ಲದೆ ಭಾವ ತುಂಬಿ ಹಾಡ್ತಾರೆ. ಅವರ ಹಾಡುಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನನಗಂತೂ ತುಂಬಾನೇ ಕಡಿಮೆ ಪದಗಳು ಸಿಗುತ್ತೆ ಅನ್ಸುತ್ತೆ. ಯಾಕಂದ್ರೆ ನೀವು ಕೇಳಿರ್ತೀರ, ನಿಮ್ಮನ್ನ ಅಕಸ್ಮಾತ್ ನಾನು ಕೇಳಿದ್ರೆ ಹೇಳಿ ನಿಮ್ಗೆ ಯಾವ್ದು ಹಾಡು ಇಷ್ಟ, ನಿಮ್ಗೆ ಯಾವ ಹಾಡು ಇಷ್ಟ ಅಂತಂದ್ರೆ ನೀವೊಂದ್ ದೊಡ್ಡ ಲಿಸ್ಟ್ ಕೊಡ್ತಾ ಹೋಗ್ತೀರಾ. ನನ್ನ ಹತ್ರ ಒಂದು ದೊಡ್ಡ ಲಿಸ್ಟ್ ಇರುತ್ತೆ. ಹಾಗೆ ಬೇರೆಯವ್ರನ್ನ ಕೇಳಿದ್ರೆ ಅವ್ರ ಹತ್ರ ಒಂದು ದೊಡ್ಡ ಲಿಸ್ಟ್ ಇರುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ಬೇರೆ ಬೇರೆ ರೀತಿಯ ಹಾಡುಗಳು ಇಷ್ಟ ಆಗುತ್ತೆ. ಆದ್ರೆ ಕಾಮನ್ ಆಗಿ ಹೇಳ್ಬೋದು ಅಂತಂದ್ರೆ ಒಂದ್ 4 ಹಾಡು ಹೇಳಿದ್ರೆ ಈ ಹಾಡು ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂತ ನೀವು ಹೇಳಕ್ಕೆ ಆಗೋದಿಲ್ಲ. ಅದ್ರಲ್ಲಿ ನಮ್ಮ ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ ನಗುವ ನಯನ, ಇದು ಡ್ಯುಯೆಟ್ ಸಾಂಗ್. ಅದಾದ ನಂತರ ನಗು ಎಂದಿದೆ ಮಂಜಿನ ಬಿಂದು, ಹೌದಲ್ವಾ ನಂಗೆ ಇಷ್ಟ ಅಂತೀರಾ. ಅದು ಬಿಡಿ, ಇದಾದ ನಂತರ ನಾನು ಬೇರೆ ಹಾಡುಗಳನ್ನ ಕೇಳಿದೆ, ಜೊತೆಯಲ್ಲಿ ಜೊತೆಯಲ್ಲಿ ಅಂದ್ರೆ ಅಯ್ಯೋ ಅದು ನನಗೂ ಇಷ್ಟ ಅಂತ ಹೇಳ್ತೀರಾ. ಹಾಗೇನೆ ಇನ್ನು ಹಲವು ಬಗೆಯ ಹಾಡುಗಳನ್ನ ನೀವು ಕೇಳಿದಾಗ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ಬೋದು, ಆದ್ರೆ ಇಷ್ಟಪಡೋದಂತೂ ಖಂಡಿತ. ಯಾರಿಗಾಗಿ ಆಟ ಯಾರಿಗಾಗಿ ನೋಟ, ಈ ಹಾಡಿರ್ಬಹುದು. ಅಥವಾ ಜೀವ ಹೂವಾಗಿದೆ, ರಾಜ್ಕುಮಾರ್ ಅವ್ರ ಜೊತೆ ಹಾಡಿರುವಂತ ಗೀತೆ. ಹೀಗೆ ಪಟ್ಟಿ ಕೊಡ್ತಾ ಹೋದ್ರೆ ತುಂಬಾನೇ ಇದೆ ಕಣ್ರಿ. ಹೌದು ನನಗೂ ಅದು ಇಷ್ಟ ಇದು ಇಷ್ಟ ಅಂತ ಹೇಳ್ತೀರಾ, ನನಗೂ ಕೂಡ ಹಾಗೇನೆ ತುಂಬಾ ಸಂಖ್ಯೆಯಲ್ಲಿ ಹಾಡುಗಳು ಇಷ್ಟ ಆಗುತ್ತೆ. ಅಷ್ಟು ಹಾಡುಗಳನ್ನ ಎಸ್ ಜಾನಕಿ ಅವರು ಎಷ್ಟು ಸೊಗಸಾಗಿ ಹಾಡಿದ್ದಾರೆ ಅಂತಂದ್ರೆ, ಇವರ ಧ್ವನಿಯಲ್ಲಿ ಮಾಂತ್ರಿಕತೆ ಇದೆ ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಚಿಕ್ಕ ಮಗುಗ್ ಬೇಕಾ ಹಾಡ್ತಾರೆ, ಸ್ವಲ್ಪ ಏಜ್ ಆದವ್ರಿಗೆ ಬೇಕಾ ಹಾಡ್ತಾರೆ, ಯಾವ ವಯಸ್ಸಿನವರಿಗೆ ಬೇಕಾದ್ರೂ ಕೂಡ ಹಾಡುಗಳನ್ನ ಹಾಡುವಂತಹ ಶಕ್ತಿ ಇವರ ಧ್ವನಿಗಿದೆ. ಅಷ್ಟು ಅಭಿನಯಿಸಿ ಹಾಡೋದು ಅಂತಾರಲ್ಲ, ತುಂಬಾ ಜನ ಕಲಾವಿದರು ಹೇಳ್ತಾರೆ ನಮಗೆ ಅಭಿನಯ ಮಾಡೋಕೆ ತುಂಬಾನೇ ಸುಲಭ. ಯಾಕೆ ಅಂತಂದ್ರೆ ಅದನ್ನ ಹಲವಾರು ಗಾಯಕರುಗಳು ಅವರೇನೆ ಹಾಡ್ಬಿಟ್ಟಿರ್ತಾರೆ, ಹಾಗಾಗಿ ಅಭಿನಯಿಸೋದು ಸುಲಭ ಅಂತ ಹೇಳ್ತಾರೆ. ಅದರಲ್ಲಿ ಎಸ್ ಜಾನಕಿ ಅವರು ಕೂಡ ಹಾಗೇನೆ. ಅವ್ರು ಹಾಡಿದ್ರೆ ನಮಗೆ ಅಭಿನಯಕ್ಕೆ ಹೆಚ್ಚು ಸ್ಕೋಪ್ ಸಿಗತ್ತೆ. ಯಾಕಂದ್ರೆ ಯಾವ ಎಕ್ಸ್ಪ್ರೆಷನ್ ಕೊಡ್ಬೇಕು ಅಂತ ಅವ್ರ ಧ್ವನಿಯಲ್ಲಿ ಕೊಟ್ಬಿಟ್ಟಿರ್ತಾರೆ. ನಾವು ಸುಮ್ಮನೆ ಹೋಗಿ ಅದರಲ್ಲಿ ಸೇರ್ಕೊಂಡು ನಾವು ಅಭಿನಯಿಸ್ತೀವಿ ಅಷ್ಟೇ. ಹಾಗಾಗಿ ಇಂಥ ಗಾಯಕರಿದ್ದಾಗ ನಮ್ಗೆ ಅಭಿನಯ ಬಹಳ ಸುಲಭ ಆಗತ್ತೆ ಅಂತ ಹಲವಾರು ನಾಯಕ ನಟಿಯರು ಹೇಳಿದ್ದಾರೆ. ಅವ್ರು ಹೇಳದೆ ಒಂದು, ಹಾಡುಗಾರರೇ ಮುಕ್ಕಾಲು ಭಾಗ ಮುಗಿಸಿರ್ತಾರೆ, ನಾವು ಅದಕ್ಕೆ ಒಳಗಡೆ ಸೇರ್ಕೊಂಡು ಅಭಿನಯಿಸಿದಾಗ ನಮ್ಮ ಒಂದು ಪರ್ಫಾರ್ಮೆನ್ಸ್ ಇರಬಹುದು ಅಥವಾ ನಮ್ಮ ಒಂದು ಅಭಿನಯ ತುಂಬಾ ಚೆನ್ನಾಗಿ ತೆರೆ ಮೇಲೆ ಕಾಣಿಸುತ್ತೆ. ಅದೆಲ್ಲ ಕ್ರೆಡಿಟ್ಸು ಇವರಿಗೆ ಹೋಗ್ಬೇಕು ಅಂತ ಹೇಳ್ತಾರೆ. ನಾನು ಕೂಡ ಹೋಗ್ತೇನೆ. ಒಂದು ಎಕ್ಸ್ಪ್ರೆಷನ್ ಇರೋಲ್ಲ, ಅವರು ಹಾಗೆ ನಿಂತ್ಕೊಂಡು ಸ್ಟಡಿಯಾಗಿ ಆಡ್ತಾರೆ. ಎಲ್ಲ ಎಕ್ಸ್ಪ್ರೆಷನ್ಸು ಕೂಡ ಆ ಹಾಡೊಳಗೆ ತುರುಕಿರ್ತಾರೆ. ಅದು ಅದ್ಭುತವಾದಂಥ ಒಂದು ಭಗವಂತ ನೀಡಿದಂಥ ಒಂದು ಗುಣ, ಎಲ್ರಿಗೂ ಗೊತ್ತಿರುವಂತ ವಿಷಯನೇ. ಅದರಲ್ಲೂ ಕೂಡ ಬಹಳ ವಿಶೇಷವಾದಂತಹ ಹಾಡು ಅಂತಂದ್ರೆ ಈ ಶಿವ ಶಿವ ಎನ್ನದ ನಾಲಿಗೆಗೆ ಈ ಹಾಡು 1977ರಲ್ಲಿ ಬಿಡುಗಡೆಯಾದಂತಹ ಹೇಮಾವತಿ ಚಿತ್ರದ ಗೀತೆ ಇದು. ಎಲ್ ವೈದ್ಯನಾಥನ್ ಅವರ ಸಂಗೀತ. ಈ ಒಂದು ಹಾಡಿನ ವಿಶೇಷತೆ ತುಂಬಾನೇ ಇದೆ. ಏನಂತಂದ್ರೆ ನಿಮ್ಗೆ ಗೊತ್ತು, ಅವಾಗಿನ ಕಾಲದಲ್ಲಿ ಲೈವ್ ಆರ್ಕೆಸ್ಟ್ರಾ ಅಲ್ಲಿ ಹಾಡ್ತಾ ಇರೋದು. ಇನ್ನ ಒಬ್ರು ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಎಲ್ಲರದು ಹೋಯ್ತು, ಮತ್ತೆ ಹಾಡ್ಬೇಕಾದಂತ ಒಂದು ಸಂದರ್ಭ. ಅದರಲ್ಲಿ ಈ ಹಾಡಿಗೆ ಇದ್ದಂತಹ ಚಾಲೆಂಜ್ ಏನಂದ್ರೆ 2 ರಾಗಗಳನ್ನ ಬೆರೆಸಿ ಈ ಹಾಡನ್ನ ಮಾಡಿದ್ದಾರೆ. ಆ 2 ರಾಗಗಳು ಭಿನ್ನ ರಾಗಗಳು. ಹಾಗೇನೆ ಅದ್ರಲ್ಲಿರುವಂತಹ ಒಂದು ಸ್ವರಗಳು ಕೂಡ ಬಹಳನೇ ಒಂದು ನಾಜೂಕಾಗಿದೆ. ಹಾಡೋದು ಸ್ವರಸ್ಥಾನಗಳು ಕೂಡ ಬೇರೆ ಬೇರೆ ಆಗಿರೋದ್ರಿಂದ ತುಂಬಾನೇ ಕಷ್ಟ. ಈ ಒಂದು ಹಾಡನ್ನ ನಿರ್ದೇಶಕರು ಬೇಕೇ ಬೇಕು ಅಂತ, ನಮಗ್ ಬೇಕು ಅಂತ, ಹಾಗೇನೆ ಅದ್ರಲ್ಲಿ ಬರುವಂತ ಸ್ವರಗಳನ್ನ ವಯಲಿನಲ್ಲಿ ನುಡಿಸ್ಕೊಳ್ಳೋಣವಾ ಅಂತ ಕೂಡ ತೀರ್ಮಾನ ಮಾಡಿದಂತೆ. ಆಮೇಲೆ ಬೇಡ, ಜಾನಕಿ ಅಮ್ಮ ಅವ್ರು ಹೇಳಿದಂತೆ ಬೇಡ ಹಾಡೋಣ, ಪ್ರಯತ್ನ ಪಡ್ತೀನಿ, ನಾ ಹಾಡ್ತೀನಿ ಅಂತ ಹೇಳಿದಂತೆ. ಸೊ ಹೇಗೋ ದೇವರನ್ನ ನೆನೆಸ್ಕೊಂಡು ಅವರು ಹಾಡಕ್ಕೆ ಶುರು ಮಾಡಿದ್ದಾರೆ. ಹಾಡಿದ ನಂತರ ಅವ್ರು ಹೇಳುವಂತ ಮಾತೆಂದ್ರೆ, ಇವತ್ತಿಗೂ ಆ ಹಾಡನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ಮತ್ತೊಮ್ಮೆ ನನಗೆ ಈ ಹಾಡನ್ನ ಹಾಡು ಅಂದ್ರೆ ಬಹುಶಃ ನಾನೇ ಹಾಡ್ಲಿಕ್ಕಾಗತ್ತೋ ಇಲ್ವೋ ಅಂತ. ಹಾಗಾದ್ರೆ ಅವತ್ತು ಹಾಡಿದ್ಯಾರು ಅಂತ ಕೇಳಿದ್ರೆ ಅದಕ್ಕೆ ಚೆನ್ನಾಗಿ ಹೇಳ್ತಾರೆ, ಆ ಒಂದು ದಿನ ಆ ಹಾಡನ್ನ ನನ್ನ ಕೈಲಿ ಹಾಡಿಸಿದ್ದು ನಾನಲ್ಲ, ದೇವ್ರು ಹಾಡಿದ್ರು ಅಂತ ಹೇಳ್ತಾರೆ. ಸೊ ಅವ್ರ ಮಾತುಗಳಲ್ಲೇ ಕೇಳೋಣ ಬನ್ನಿ, ಯಾವ ರೀತಿ ಇತ್ತು ಆ ಒಂದು ಅನುಭವ ಅಂತ.
കൊടുത്താൽ അത് പാടും. അങ്ങനെ അങ്ങനെ പാടി ഭഗവാന് ത്യാഗരാജ സ്വാമി ഒരു രാഗം, രാഘവേന്ദ്ര സ്വാമി ഒരു രാഗം പാടി. ഞാൻ പാടിയിട്ടില്ല. ಹೇಮಾವತಿ ಚಿತ್ರದ ಈ ಹಾಡನ್ನ ಕೇಳಿ ಬಂದ್ಲ. ಇದಾದ ನಂತರ ಇನ್ನೊಂದು ಮಿರಾಕಲ್ ಇದೆ ಕಣ್ರಿ. ನಾನು ಆಗ್ಲೇ ಹೇಳಿದ್ದೆ ಅವರು ಯಾವ ರೀತಿಯ ಧ್ವನಿಯನ್ನ ಬೇಕಾದ್ರೆ ಮಾಡ್ತಾರೆ ಅಂತ. ಈ ತಮಿಳು ಸಿನಿಮಾ ಒಂದ್ರಲ್ಲಿ ಅವ್ರಿಗೊಂದು ಚಾಲೆಂಜ್ ಬಂದಿತ್ತು. ಏನಪ್ಪಾ ಅಂತಂದ್ರೆ, ಈ ಗಂಡು ಮಕ್ಕಳು ಸುಮಾರು ಒಂದು 16-17 ಸಮಯದಲ್ಲಿ ಅವ್ರ ಧ್ವನಿ ಬದಲಾವಣೆ ಆಗುತ್ತೆ. ಆ ಬದಲಾವಣೆ ಆದಾಗ ಇಲ್ಲ ಗಂಡು ಧ್ವನಿನೂ ಇರಲ್ಲ, ಇಲ್ಲ ಹೆಣ್ಣು ಧ್ವನಿನೂ ಇರಲ್ಲ. ಆ ಒಡೆದಿರೋ ಧ್ವನಿ ಇರುತ್ತಲ್ಲ, ಅದ್ರಲ್ಲಿ ಒಂದು ಹಾಡ್ ಮಾಡ್ಬೇಕು ಚಿತ್ರಕ್ಕೆ ಅಂತ ನಿರ್ದೇಶಕರು ಅನ್ಕೊಳ್ತಾರಂತೆ. ಹಾಡನ್ನು ಕೂಡ ಬರೆದು ಬಿಡ್ತಾರೆ, ಹಾಡು ಕೂಡ ರೆಡಿ ಆಗುತ್ತೆ. ಆದ್ರೆ ಹಾಡೋದ್ ಯಾರು? ಗಂಡಸರ ಕೈಯಲ್ಲಿ ಹಾಡಿಸ್ಬೇಕಾ, ಹೆಂಗಸರ ಕೈಯಲ್ಲಿ ಹಾಡಿಸ್ಬೇಕಾ ಅಂದಾಗ ಅದನ್ನ ಜಾನಕಿ ಅವ್ರು ಹಾಡ್ತಾರೆ. ಜಾನಕಿ ಅವರು ಆ ಧ್ವನಿ ಮಾಡ್ಕೊಂಡು ಆ ಧ್ವನಿ ಹಾಡ್ತಾರೆ. ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂತಂದ್ರೆ ನೀವ್ ಕೇಳಿದಾಗ ಗೊತ್ತಾಗತ್ತೆ, ಹೌದಲ್ವಾ ಎಷ್ಟು ಭಿನ್ನವಾಗಿದೆ ಈ ಹಾಡುಗಾರಿಕೆ ಅಂತ. ಹೇಳ್ಕೊಂಡ್ ಬನ್ನಿ. மம்மி பேரு மாறி என் ஓரம் வேலைச்சேரி அடிக்கடியான வந்து கிடைக்கும். அந்த சங்கீதம் ரொம்ப ரொம்ப பிடிக்கும். தம்பூர சுதிக்கும், மிருதங்க ஜதிக்கும், மண்டைய போட்டாரன் தாத்தா. மம்மி பேரு மாறி என் ஓரம் வேலைச்சேரி. ಇದಿಷ್ಟೇ ಅಲ್ಲ ಕಣ್ರಿ, ಮಕ್ಕಳ ತರ ಚಕ್ರವ್ಯೂಹ ಚಿತ್ರದಲ್ಲಿ ನೀವು ಹಾಡು ಕೇಳಿರ್ತೀರಾ. ನಿಜ ಹೇಳುವೇನು ಅಮ್ಮ ನಿನ್ನ ಕಂಡರೆ ಪ್ರೀತಿಯದ್ರಲ್ಲಿ ಮಗುವಿನ ಧ್ವನಿಯಲ್ಲಿ ಹಾಡಿದರೆ. ಅದೊಂದ್ರಲ್ಲಿ ಅಲ್ಲ, ತಾಯಿಯ ತಂದೆಯ ಆ ಚಿತ್ರದಲ್ಲಿ ಸ್ವಲ್ಪ ಒಂದು 10-12 ವರ್ಷದ ಹೆಣ್ಣು ಮಗುವಿನ ಧ್ವನಿಯಲ್ಲಿ ಹಾಡಿದ್ದಾರೆ. ಈ ರೀತಿಯಾಗಿ ಬಹಳಷ್ಟು ವೆರೈಟಿ ಆದಂತ ಒಂದು ಧ್ವನಿಗಳನ್ನ ಕೊಟ್ಟು ಹಾಡಿದಂತ ಗಾಯಕಿ ಎಸ್ ಜಾನಕಿ ಅವರು. ಜಾನಕಿ ಅವ್ರನ್ನ ಪ್ರೀತಿಯಿಂದ ಜಾನಕಿ ಅಮ್ಮ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಇದೇ ಕಾರಣಕ್ಕೆ. ಅವರು ಒಂದು ರೀತಿ ಯಾವ ಧ್ವನಿಯಲ್ಲಿ ಬೇಕಾದ್ರೂ ಹಾಡುವಂತ ಶಕ್ತಿ ಇದೆ ಅಷ್ಟೇ. ತುಂಬಾ ಜನಕ್ಕೆ ಆಶ್ಚರ್ಯ ಆಗತ್ತೆ, ಏನಪ್ಪಾ ಅಂದ್ರೆ ನೀವು ಹಾಡುಗಳನ್ನ ಇಷ್ಟು ಚೆನ್ನಾಗಿ ಹಾಡ್ತಿರಲ್ಲ, ಇದಕ್ಕೆ ಯಾರ ಸ್ಫೂರ್ತಿ, ಹೇಗೆ, ಏನ್ ಕತೆ, ಏನ್ ಅಭ್ಯಾಸ ಮಾಡ್ತೀರಾ ಅಂತೆಲ್ಲ ಕೇಳಿದಾಗ ಅವ್ರು ಹೇಳುವಂತ ಉತ್ತರ ಇದು. ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಅದು ನನಗೆ ನಾನು ಹಾಡ್ತೀನಿ ಅನ್ನೋ ಅಭಿಪ್ರಾಯ ಯಾವಾಗಲೂ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ನನ್ನೊಳಗೆ ಹಾಡ್ತಾ ಇದ್ದಾರೆ ಅಂತ ಚಿತ್ರಹಿಸಿದಾದ್ರೆ ಅಭಿಪ್ರಾಯ ನನಗೆ. ನೋಡಲ್ಲ, ಗಾಯಕರೆಲ್ಲ ತುಂಬಾ ಜನ ಹೇಳೋದು ಹಾಗೇನೆ, ನಮ್ಗೆ ಹೇಗ್ ಹಾಡ್ತೀವಿ ಅಂತ ಗೊತ್ತಾಗೋದಿಲ್ಲ ಅಂತ. ದೇವರು ನಮ್ಮಲ್ಲಿ ಕೂತು ಹಾಡಿಸ್ತಾರೆ ಅಂತ ಹೇಳ್ತಾರೆ ಅಲ್ವಾ. ತುಂಬಾ ಸರಿ ನಮಗೂ ಹಾಗೆ ಅನ್ಸುತ್ತೆ, ಯಾವ್ದು ಆಗುತ್ತೆ ಯಾವ್ದು ಆಗಲ್ಲ ಅಂತ ಕೆಲವೊಮ್ಮೆ ನಮ್ಗೆ ಗೊತ್ತಿರೋದಿಲ್ಲ. ತಾನಾಗಿ ಆಗಿ ಹೋಗುತ್ತೆ, ತಾನಾಗೆ ನಡ್ಸ್ಕೊಂಡು ಹೋಗ್ತಾ ಇರುತ್ತೆ ಅಂತಲ್ಲ. ಆ ಒಂದು ಮಾತುಗಳನ್ನ ನಾವಿಲ್ಲಿ ಸತ್ಯವೇದ ಅನ್ಕೊಳ್ಬಹುದಲ್ವಾ. ಇನ್ನು ಎಸ್ ಜಾನಕಿ ಅಮ್ಮ ಅವ್ರಿಗೆ ಕನ್ನಡದ ಜನರು ಅಂದ್ರೆ ಅದೆಷ್ಟು ಅಭಿಮಾನ, ಅದೆಷ್ಟು ಪ್ರೀತಿ ಅಂತಂದ್ರೆ ಅವರೇ ಹೇಳೋ ಹಾಗೆ ಅತಿ ಹೆಚ್ಚಿನ ಗೀತೆಗಳನ್ನ ನಾನು ಹಾಡಿರೋದೇ ಕನ್ನಡದಲ್ಲಿ ಅಂತ ಹೇಳ್ತಾರೆ. ರಾಯರ ಸೊಸೆಯಿಂದ ಶುರುವಾದಂತ ನನ್ನ ಪಯಣ ಎಲ್ಲೂ ನಿಲ್ಲೇ ಇಲ್ಲ. ನಿರಂತರವಾಗಿ ನನಗೆ ಅವಕಾಶಗಳು ಬರ್ತಾ ಇದ್ವು. ಸುಮಾರು 5,000ಕ್ಕೂ ಹೆಚ್ಚಿನ ಸಂಖ್ಯೆಯ ಹಾಡುಗಳನ್ನ ನಾನು ಕನ್ನಡದಲ್ಲಿ ಹಾಡಿದ್ದೀನಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮೈಸೂರು ಅವರ ಅಚ್ಚುಮೆಚ್ಚಿನ ಸ್ಥಾನ ಕೂಡ ಆಗಿದೆ. ಅಲ್ಲಿ ಬಂದಾಗ ಅಲ್ಲಿ ತೋರುವಂತಹ ಅಭಿಮಾನಕ್ಕೆ ಅವರು ಆಭಾರಿಯಾಗಿದ್ದೀನಿ ಅಂತ ಸುಮಾರು ಸತಿ ಹೇಳ್ಕೊಂಡಿದ್ದಾರೆ ವೇದಿಕೆಗಳಲ್ಲಿ. ಇನ್ನು ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ನಾನು ಸಿನಿಮಾ ಫೀಲ್ಡ್ಗೆ ಬಂದ ಹೊಸದಲ್ಲಿ ತುಂಬಾ ಜಾಸ್ತಿ ಹಾಡಿದ್ದು ಈ ಕನ್ನಡನೇ. ಈಗ ಕೂಡ ಕನ್ನಡ ಸಾಂಗ್ಸ್ ಎಷ್ಟೆಷ್ಟು ಒಳ್ಳೆ ಸಾಂಗ್ಸ್ ಹಾಡಿದ್ದೀನಿ ನಾನು, ಅಂದ್ರೆ ನೆನೆಸಿದ್ರೆ ತುಂಬಾ ಆನಂದವಾಗಿರುತ್ತೆ. ಅಷ್ಟು ಒಳ್ಳೆ ಸಾಂಗ್ಸ್ ಹಾಡಿದ್ದೀನಂತ. ಹಾಗೆ ನನ್ನ ಗೌರವಿಸಿ ಮೈಸೂರು ಯೂನಿವರ್ಸಿಟಿಯವರು ನನಗೆ ಡಾಕ್ಟರೇಟ್ ಕೊಟ್ಟರು. ಯಾವ ಸ್ಟೇಟಲ್ಲೂ ನನಗೆ ಡಾಕ್ಟರೇಟ್ ಇಲ್ಲ, ಯಾರು ಕೊಡಲಿಲ್ಲ. ಜಾನಕಿ ಅವ್ರನ್ನ ನಾವು ಬರೀ ಗಾಯಕಿಯನ್ನಾಗಿ ಅಷ್ಟೇ ನೋಡೋದಕ್ಕೆ ಸಾಧ್ಯ ಇಲ್ಲ. ಅವರು ಹೋರಾಟಗಾರರು ಕೂಡ. ಅಂದ್ರೆ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಅವರು ಒಂದಷ್ಟು ಹೋರಾಟವನ್ನು ಕೂಡ ನಡೆಸಿದ್ದಾರೆ. ಅದು ಕೂಡ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಾಗೆ ಆಗಿದೆ. ಏನಂದ್ರೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ
ಚಲನಚಿತ್ರ ಪ್ರಶಸ್ತಿಗಳನ್ನ ಕೊಡುವಾಗ ಉತ್ತಮ ಗಾಯಕ ಮತ್ತೆ ಗಾಯಕಿಗೆ ಪ್ರಶಸ್ತಿಗಳನ್ನ ಕೊಡ್ತಾ ಇರಲ್ಲ, ಅದನ್ನ ಕ್ಯಾಟಗರಿನ ಇಟ್ಟಿರೋದಿಲ್ಲ. ಆಗ ಜಾನಕಿ ಅವರು ಕೇಳ್ತಾರೆ, ಯಾಕೆ ನೀವು ಗಾಯಕರಿಗೆ ಪ್ರಶಸ್ತಿಯನ್ನ ಇಟ್ಟಿಲ್ಲ ಅಂತ. ಅದಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಡೋದಿಲ್ಲ. ಆಗ ಅವ್ರು ಹೇಳ್ತಾರೆ, ನೀವು ಅವರಿಗೆ ಪ್ರಶಸ್ತಿಯನ್ನ ನಿರ್ಧಾರ ಮಾಡೋವರೆಗೂ ಕೂಡ ಕೊಡ್ತೀವಿ ಅಂತ, ನಾನು ಕನ್ನಡದಲ್ಲಿ ಹಾಡೋದಿಲ್ಲ ಅಂತ ಅವರು ಬಹಳ ಖಡಕ್ ಆಗಿ ಹೇಳ್ತಾರೆ. ಹಾಗೆ ನಡ್ಕೊಳ್ತಾರೆ ಕೂಡ. 3 ವರ್ಷಗಳ ಕಾಲ ಅವರು ಕನ್ನಡ ಚಿತ್ರಗೀತೆಗಳಲ್ಲಿ ಹಾಡೋದಿಲ್ಲ. ಆ ನಂತರದಲ್ಲಿ ಮಾಡಿದಂತಹ ಸರ್ಕಾರ ಪ್ರಶಸ್ತಿ ಕೊಡಕ್ಕೆ ತೀರ್ಮಾನ ಮಾಡುತ್ತೆ. ಆ ರೀತಿ ಪ್ರಶಸ್ತಿ ಕೊಟ್ಟಾಗ ಮೊದಲು ಪಡೆದಂತ ಗಾಯಕಿ ಯಾರು ಅಂತಂದ್ರೆ ಅಮ್ಮ ಅವರೇ ಹೇಳ್ತಾರೆ, ಅವ್ರ ಬಾಯಲ್ಲಿ ಕೇಳಿ. ಆದರೆ ಸಿಂಗರ್ಗೆ ಅವಾರ್ಡ್ ಇಲ್ಲ. ನೀವು ಸಿಂಗರ್ಗೆ ಅವಾರ್ಡ್ ಕೊಡ್ರಿ, ಆವಾಗಲೇ ನಾನು ಇಲ್ಲಿ ಬಂದು ಹಾಡ್ತೀನಿ ಅಂತ ಹೇಳಿದೆ. ನನಗೆ ಬೇಡ, ನನಗೆ ಕೊಡಬೇಡ, ಸಿಂಗರ್ ಕೊಡ್ರಿ. ಎಷ್ಟು ದಿವಸ ಹೋರಾಡಿದೆ ಗೊತ್ತಾ ನಾನು, ಸಿಂಗರ್ ಅವಾರ್ಡ್ ಬೇಕಂತ. ಎಲ್ಲ ಅವಾರ್ಡ್ ಇದೆ, ಸಿಂಗರ್ಗೆ ಮಾತ್ರ ಅವಾರ್ಡ್ ಇಲ್ಲ. ಆಮೇಲೆ ಜಗಳ ಮಾಡಿದೆ. ಆಮೇಲೆ BR ಛಾಯೆಗೆ ಬೆಸ್ಟ್ ಸಿಂಗರ್ ಅಂತ ಅವಾರ್ಡ್ ಕೊಟ್ರು. ನನಗೆ ತುಂಬಾ ಸಂತೋಷವಾಯಿತು. ಆಮೇಲೆ ನಾನು ಇಲ್ಲಿ ಬಂದು ಕನ್ನಡ ಸಾಂಗ್ಸ್ ಹಾಡಿದ್ದೀನಿ. ನೋಡಿದ್ರಲ್ಲ, ಅವ್ರು ಹೇಳ್ತಾರೆ, ಈ 3 ವರ್ಷಗಳ ಕಾಲದಲ್ಲಿ ನಂಗೆ ಬಂದಂತ ಹಲವಾರು ಅವಕಾಶಗಳನ್ನ ನಾನು ಕಳ್ಕೊಂಡಿದ್ದೀನಿ, ಆದ್ರೆ ಪರವಾಗಿಲ್ಲ, ಆದ್ರೆ ನನ್ನ ಹೋರಾಟಕ್ಕೆ ಜಯ ಸಿಕ್ಕಿದೆ. ಗಾಯಕ ಗಾಯಕಿಗೆ ಪ್ರಶಸ್ತಿ ಕೊಡೋಕೆ ನಿರ್ಧಾರ ಮಾಡಿದಿಲ್ಲ, ಅದು ದೊಡ್ಡದು. ಹಾಗೆ ಅವ್ರು ಹೇಳ್ತಾರೆ, ನನಗೆ ಪ್ರಶಸ್ತಿ ಕೊಡ್ಬೇಡಿ, ಆದ್ರೆ ಒಳ್ಳೆ ಗಾಯಕರು ಹಾಡಿದಾಗ ಅವ್ರಿಗೆ ಖಂಡಿತ ಪ್ರಶಸ್ತಿಯನ್ನ ಕೊಡಿ ಅಂತ ಹೇಳಿದ್ದಾರೆ. ಇನ್ನು ಹೀಗೆ ಹೇಳಿದಂತಹ ಗಾಯಕಿಗೆ ಬಂದಂತಹ ಪ್ರಶಸ್ತಿಗಳು ಎಷ್ಟು ಅಂತಂದ್ರೆ ಸಂಖ್ಯೆಯಲ್ಲಿ ಹೇಳೋದಕ್ಕಾಗೋದಿಲ್ಲ. ಹಾಗೇನೆ ಎಷ್ಟು ಪ್ರಶಸ್ತಿಗಳು ಬಂದಿವೆ, ಯಾವ ಯಾವ ಪ್ರಶಸ್ತಿ ಅಂತ ಹೇಳೋದು ಕಷ್ಟ ಆಗತ್ತೆ. ಒಟ್ಟಾರೆಯಾಗಿ ಒಂದು ಚಿಕ್ಕದಾದಂತಹ ಒಂದು ಸಾರಾಂಶವನ್ನ ನಾನೀಗ ತೋರಿಸ್ತೀನಿ ನೋಡಿ, ಅದನ್ನ ನೋಡ್ಕೊಂಬಿಡಿ. ಅಷ್ಟು ಪ್ರಶಸ್ತಿ ಅವ್ರಿಗೆ ಸಿಕ್ಕಿದೆ. ಇನ್ನಷ್ಟು ಪ್ರಶಸ್ತಿಗಳು ಬರೋದು ಬಾಕಿ ಇದೆ ಅಂತಾನೆ ಹೇಳ್ಬೋದು. ಪೂಜೆಗೆಂದೆ ಕರೆಯ ಕೇಳಿ ಬಂದೆ, ರಾಗತಾನ ಭಾವಯಾನ ಸಂಜೀವನ. ಒಲುಮೆ ಪೂಜೆಗೆಂದೆ ಕರೆಯ ಕೇಳಿ ಬಂದೆ. ಪ್ರಶಸ್ತಿಗಳು ಅಂದಾಗ ಅವರಿಗೆ ಯಾವ ಭಾವನೆ ಇದೆ, ಬಂದಿದೆ, ಎಷ್ಟೋ ಪ್ರಶಸ್ತಿಗಳು ಬಂದಿದೆ, ಅದನ್ನ ಕುರಿತಾದಂತ ಅವರ ಭಾವನೆಗಳು ಏನಂತಂದ್ರೆ, ಸ್ವೀಕರಿಸಿದ್ದಾರೆ, ಎಲ್ಲವನ್ನ ಸ್ವೀಕರಿಸಿದ್ದಾರೆ. ನಮ್ಮ ಮೈಸೂರಿನ ಜನ ಅವರಿಗೆ ಡಾಕ್ಟರೇಟ್ ಕೊಟ್ಟಾಗ ಬಹಳನೇ ಸಂತೋಷದಿಂದ ಹೇಳಿದ್ರು, ನನಗೆ ಯಾರು ಡಾಕ್ಟರೇಟ್ ಕೊಟ್ಟಿಲ್ಲ, ಮೈಸೂರು ಕೊಟ್ಟಿದೆ, ನನಗೆ ಕನ್ನಡದಲ್ಲಿ ಮಾತ್ರ ಡಾಕ್ಟರೇಟ್ ಸಿಕ್ಕಿದೆ, ಬಹಳ ಖುಷಿಯಿಂದ ಸ್ವೀಕರಿಸ್ತೇನೆ ಅಂತ ಹೇಳ್ತಾರೆ. ಹಾಗೆ ಅವರಿಗೆ ಪದ್ಮಭೂಷಣ ಕೂಡ ಬರುತ್ತೆ, ಆದ್ರೆ ಬಂದದ್ದು ಬಹಳ ನಿಧಾನವಾಗಿ. ಆ ಪದ್ಮಭೂಷಣ ಬಂದಾಗ ಅದನ್ನ ಅವರು ಸ್ವೀಕರಿಸೋದಿಲ್ಲ, ಅದನ್ನ ತಿರಸ್ಕರಿಸ್ತಾರೆ. ನನಗೆ ಪದ್ಮಭೂಷಣ ಬೇಡ, ಯಾಕಂದ್ರೆ ನನಗೆ ಇದು ಯಾವಾಗ್ಲೂ ಬರ್ಬೇಕಾಗಿತ್ತು, ಹಾಗಾಗಿ ನಿಧಾನಕ್ಕೆ ಬರ್ತದೆ, ನನಗೆ ಬೇಡ ಅಂತ ಹೇಳ್ತಾರೆ. ಅವರು ಸ್ವೀಕರಿಸಿಲ್ಲ ಪದ್ಮಭೂಷಣ ಪ್ರಶಸ್ತಿಯನ್ನ. ಜಾನಕಿ ಅಮ್ಮ ಅವರು ಸ್ವೀಕರಿಸಿಲ್ಲ. ഭാരത രത്ന കൊടുക്കട്ടെ, അവർക്ക് ഇൻട്രസ്റ്റ് ഇരുന്നാൽ ഗവൺമെന്റ് ഭാരത രത്ന എനിക്ക് കൊടുക്കട്ടെ, ഇല്ലെങ്കിൽ ഒരു അവാർഡ് വേണ്ട. ನನಗೆ ಯಾವ ಪ್ರಶಸ್ತಿಯೂ ಬೇಡ, ಸಾಕಾಯ್ತು, ಎಲ್ಲವೂ ಸಾಕು ನನಗೆ, ನೀವೇನೇ ಪ್ರಶಸ್ತಿ ಕೊಟ್ರು ಕೂಡ ನಾನು ಜಾನಕಿ ಮಾತ್ರ ಅಂತ ಬಹಳ ಹೃದಯ ತುಂಬಿ ಹೇಳ್ತಾರೆ. ನೀವೇನೇನ್ ಪ್ರಶಸ್ತಿ ಕೊಡ್ತಿರೋ ಎಲ್ಲವನ್ನು ಅಭಿಮಾನ ಪೂರ್ವಕವಾಗಿ ಸ್ವೀಕರಿಸ್ತೀನಿ, ಆದ್ರೆ ನನ್ನ ಹಿಂದೆ ಅವೆಲ್ಲವನ್ನ ನಾನು ಹಾಕೊಳ್ತಾ ಹೋಗಲ್ಲ. ನನಗೆ ಎಸ್ ಜಾನಕಿ ಆಗಿರೋದು ಮಾತ್ರ ಇಷ್ಟ, ಅದು ನಿಮ್ಮ ಪ್ರೀತಿಯ ಮನಸ್ಸಿನಲ್ಲಿ ಸದಾ ನಿಮ್ಮ ಜಾನಕಿಯಾಗಿರ್ಬೇಕು ಅಂತ ನಾನು ಬಯಸ್ತೀನಿ, ನನಗೆ ಬೇರೆ ಯಾವುದು ಬೇಕಿಲ್ಲ ಅಂತ ಹೇಳ್ತಾರೆ. ನನಗೆ ಇನ್ನೇನು ಹೆಸರುಗಳು ಡಾಕ್ಟರ್ ಜಾನಕಿ ಬೇಡ, ಕಲೈ ಮಾಮಣಿ ಬೇಡ, ಯಾವುದು ಬೇಡ, ಎಸ್ ಜಾನಕಿ ಅಂದ್ರೆ ಸಾಕು. ನಾನು ನಿಮ್ಮ ಜಾನಕಿ ಅಷ್ಟೇ, ಅದೊಂದೇ ಸಾಕು. ಜಾನಕಿ ಅಮ್ಮ ಅವರ ಕನ್ನಡದ ಅಭಿಮಾನ ನೀವು ನೋಡ್ಬೇಕು. ಯಾಕಂದ್ರೆ ನಾವು ನೋಡ್ತೀವಿ, ಸುಮಾರು ಗಾಯಕರು ಬೇರೆ ಕಡೆಯಿಂದ ಬರ್ತಾರೆ, ಹಾಡ್ತಾರೆ, ಹೋಗ್ತಾರೆ. ಅವಾಗಿನ ಕಾಲಕ್ಕಂತೂ ಹೌದು, ಸುಮಾರು ಜನ ಹೊರಗಿನವರೇ ಹಾಡ್ತಾ ಇದ್ರು, ಹಾಡಿದ ಮೇಲೆ ಹೊರಟೋಗ್ತಾ ಇದ್ರು. ಆದ್ರೆ ಜಾನಕಿ ಅಮ್ಮ ಮಾತ್ರ ಎಲ್ಲಿ ಹೋದ್ರು ಕೂಡ ಕನ್ನಡವನ್ನ ಕಲಿಬೇಕು ಅಂತ ಗಾಯಕರಿಗೆ ಹೇಳ್ತಾ ಇದ್ರು. ನೀವು ಕನ್ನಡದಲ್ಲಿ ಹಾಡಿದ್ರಷ್ಟೇ ಸಾಲದಿಲ್ಲ, ಆ ಭಾಷೆಯನ್ನ ಕಲ್ತ್ಕೊಳ್ಳಿ ಅಂತ ಹೇಳೋರು. ವೇದಿಕೆಗಳ ಮೇಲೆ ಆ ಗಾಯಕರಿಗೆ ಅವ್ರು ಇನ್ಸಿಸ್ಟ್ ಮಾಡ್ತಾ ಇದ್ರು, ಕನ್ನಡದಲ್ಲೂ ಹಾಡಿದ್ರಲ್ಲ, ಅದ್ರ ಒಂದು ಗೀತೆಯನ್ನು ಕೂಡ ಹಾಡಿ ಅಂತ ಹೇಳ್ತಿದ್ರು. ಇಷ್ಟೇ ಅಲ್ಲ, ಒಂದು ಪ್ರಮುಖವಾದಂತ ಒಂದು
ಹಾಡುಗಾರರ ಒಂದು ಶೋ ನಡೀತಾ ಇತ್ತು. ಆ ಶೋನಲ್ಲಿ ಹೇಳ್ತಾರೆ, ಕನ್ನಡದ ಹಾಡುಗಳನ್ನ ಕೂಡ ಕೇಳಿ, ಅದನ್ನ ಕೇಳಿ ನೀವು ಕಲ್ತ್ಕೋಬೇಕಾಗಿರೋದು ಬಹಳ ಇದೆ. ಆ ರೀತಿಯಾಗಿ ಹೇಳಿ ಅವರು ಆ ಮಕ್ಕಳಿಗೆ ಕೇಳಿಸಿದಂತ ಒಂದು ಹಾಡು ಅಂದ್ರೆ ಶಿವ ಶಿವ ಎನ್ನದ ನಾಲಿಗೆ ಏಕೆ. ಈ ಹಾಡನ್ನ ಕೇಳಿಸ್ತಾರೆ ಅವ್ರಿಗೆ, ತಾವೇ ಹಾಡಿದ ಹಾಡು ಕೇಳಿಸ್ತಾರೆ. ಯಾಕಂದ್ರೆ ಒಂದೊಂದು ಗೀತೆ ಕೂಡ ನಿಮ್ಗೆ ಒಂದೊಂದು ಪಾಠವಾಗತ್ತೆ, ಕಲಿಯೋದು ಬಹಳ ಇರುತ್ತೆ. ಅದು ನಾನು ನೀವು ಎಲ್ರೂ ಕಲಿಬೇಕು, ಎಲ್ರಿಂದನೂ ಕಲಿಬೇಕು. ಹಾಗಾಗಿ ಅದಕ್ಕೆ ಯಾವುದೇ ಭೇದ ಭಾವ ಇರಬಾರದು ಅಂತ ಹೇಳ್ತಾ ಅವರು ಕನ್ನಡದ ಪ್ರೀತಿಯನ್ನು ಕೂಡ ಮೆರೀತಾರೆ. ಇದು ಬಹಳ ಅದ್ಭುತವಾದಂತಹ ಮಾತು. ನನಗೂ ಕೂಡ ಎಸ್ ಜಾನಕಿ ಅವರ ಅಭಿಮಾನಿಯಾಗಿ ಅವ್ರನ್ನ ಭೇಟಿಯಾಗುವಂತ ಒಂದು ಸದಾವಕಾಶ ಸಿಕ್ತು. ಆ ಅವಕಾಶವನ್ನ ಒದಗಿಸಿಕೊಟ್ಟಿದ್ದು ಸಾಧನಾ ಶಾಲೆ. ಸಾಧನಾ ಶಾಲೆಯಲ್ಲಿ ಕಲಿಯುವಾಗ ಮಂಜುಳಾ ಗುರುರಾಜ್ ಅವರು ನಮ್ಗೆ ಎಸ್ ಜಾನಕಿ ಅವ್ರನ್ನ ಭೇಟಿ ಮಾಡಿಸ್ತಾರೆ. ಅವರ ಒಂದು ರೆಕಾರ್ಡಿಂಗ್ ಕಾರ್ಯಕ್ರಮಕ್ಕೆ ನಮ್ಗೆ ಹೋಗಿ ನೋಡ್ಕೊಳಕ್ಕೆ ಹೇಳ್ತಾರೆ. ಕಲಿಯೋದು ಬಹಳ ಇರುತ್ತೆ, ಹೋಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರು ಹೇಳಿದ್ದೆ ತಡ ನಾವು ಕೂಡ ಹೋದ್ವಿ. ಗುಂಪಲ್ಲಿ ಹೋಗಿ, ಅಂದ್ರೆ ಒಂದ್ 4-5 ಜನ ಹೋಗಿ, ಅರವಿಂದ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಇರುತ್ತೆ, ಅಲ್ಲಿ ಹೋಗಿ ಕಲ್ತ್ಕೊಳ್ತೀವಿ, ನೋಡ್ತೀವಿ ಅವ್ರ ಹಾಡೋದನ್ನ. ಅರ್ಧ ಗಂಟೆಯಲ್ಲಿ ಹೀಗೆ ಬರ್ತಾರೆ, ಬಂದು ಹಾಡನ್ನ ನೋಡ್ಕೊಳ್ತಾರೆ, ಒಂದು ಹಾಡಿನ ರೆಕಾರ್ಡಿಂಗ್ ಮುಗ್ದೇ ಹೋಗುತ್ತೆ. ಇಷ್ಟು ಬೇಗನಾ ಅಂತಂದ್ರೆ ಹೌದು, ಅಷ್ಟು ಬೇಗನೆ ಆಗೋಯ್ತು. ನಾನು ಇದನ್ನ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ಅಥವಾ ಏನೋ ಗಿಮಿಕ್ ಅಂತ ಹೇಳ್ತಾ ಇಲ್ಲ, ನಾನೇ ಕಣ್ಣಾರೆ ಕಂಡದ್ದು ನಿಮ್ಗೆ ಹೇಳ್ತಾ ಇದೀನಿ. ಅಲ್ಲಿ ರೆಕಾರ್ಡಿಂಗ್ ಮುಗಿತು. ನಂತರ ಆಚೆ ಬಂದು ನಮ್ ಜೊತೆ ಎಲ್ಲ ಬಹಳ ಮಾತಾಡಿ, ಮಕ್ಳ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ, ದೇವರೆಲ್ಲರಿಗೂ ಒಳ್ಳೇದ್ ಮಾಡ್ತಾರೆ, ನೀವೆಲ್ಲ ಒಳ್ಳೆ ಗಾಯಕರಾಗ್ತೀರಾ ಅಂತ ಹಾರಸಿ ಹಾರೈಸಿ, ಆ ನಂತರದಲ್ಲಿ ಅವರು ಹಾಡಿದ ಹಾಡನ್ನ ನಮ್ಗೆ ಹೇಳ್ಕೊಟ್ರೋರು. ಅದ್ರ 4 ಸಾಲನ್ನ ನಾನು ನಿಮ್ ಮುಂದೆ ಹಾಡ್ತೀನಿ. ಆಗ ಕಲ್ತ್ಕೊಂಡಂತ ಹಾಡು ಈಗಲೂ ನೆನಪಿದೆ, ಹಾಡ್ತೀನಿ ಕೇಳಿ. ಅಕ್ಷರ ಕಲಿಸಮ್ಮ ಅಮ್ಮ ವಾಗೀಶ್ವರಿ, ಅಕ್ಷಯ ಭಾಗ್ಯವ ನೀಡಮ್ಮ, ಅಕ್ಷಯ ಭಾಗ್ಯವ ನೀಡಮ್ಮ, ಸಾಕ್ಷಾತ್ಕರಿಸಿ ನನ್ನನು ಹರಸಿ, ಸಾಕ್ಷಾತ್ಕರಿಸಿ ನನ್ನನು ಹರಸಿ, ಮೋಕ್ಷವ ನೀಡಿ ಸಲಹಮ್ಮ, ಮೋಕ್ಷವ ನೀಡಿ ಸಲಹಮ್ಮ, ಅಕ್ಷರ ಕಲಿಸಮ್ಮ ಅಮ್ಮ ವಾಗೀಶ್ವರಿ, ಅಕ್ಷಯ ಭಾಗ್ಯವ ನೀಡಮ್ಮ, ಅಕ್ಷಯ ಭಾಗ್ಯವ ನೀಡಮ್ಮ. ಅಂದಿನ ದಿನಕ್ಕೆ ನಮಗೆ ಅವರೇ ಸರಸ್ವತಿ, ಅವರೇ ಈ ಭಾಗ್ಯವನ್ನ ನೀಡಿದ್ದು. ಇನ್ನು ಈ ಅವಕಾಶ ಕೊಟ್ಟಂತಹ ಮಂಜುಳಾ ಗುರುರಾಜ್ ಮೇಡಮ್ ಅವ್ರಿಗೆ ನಾನು ಸದಾ ಚಿರಋಣಿ. ಎಸ್ ಜಾನಕಿ ಅವರಷ್ಟನ್ನೇ ಅಲ್ಲ, ನಾನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರನ್ನಾಗಿರ್ಬೋದು, ಅಥವಾ ಜೇಸುದಾಸ್ ಅವ್ರನ್ನಾಗಿರ್ಬೋದು, ಪಿ ಸುಶೀಲಾ, ಹಾಗೆಯೇ ಬಿ ಶ್ರೀನಿವಾಸ್, ಹೀಗೆ ಹಲವಾರು ಗಾಯಕರನ್ನ, ನಟರನ್ನ, ನಟಿಯರನ್ನ ಭೇಟಿ ಮಾಡಕ್ಕೆ ಅವಕಾಶ ಆಗಿದ್ದು ನನಗೆ ಸಾಧನ ಶಾಲೆಯ ಮುಖಾಂತರನೇ. ಅದಕ್ಕಾಗಿ ನಾನು ಸದಾ ಅವರಿಗೆ ಆಭಾರಿಯಾಗಿರುತ್ತೇನೆ. ಇದು ನನಗೆ ಅವ್ರು ನೀಡಿದಂತಹ ಹಸ್ತಾಕ್ಷರ 1997ನೇ ಇಸ್ವಿಯಲ್ಲಿ ನೋಡಿ, ಹಾಗೆ ಡೇಟ್ ಸಮೇತ ಹಾಕ್ಕೊಟ್ಟಿದ್ದಾರೆ. ಖುಷಿಯಾಗತ್ತೆ. 60 ವರ್ಷಗಳ ಕಾಲ ನಮ್ಮನ್ನೆಲ್ಲ ರಂಜಿಸಿದಂಥ ಎಸ್ ಜಾನಕಿಯವರು ಇನ್ನು ಮುಂದೆ ಹಾಡೋದಿಲ್ಲ ಅಂತ 2016ರಲ್ಲಿ ನಿರ್ಧಾರ ಮಾಡ್ತಾರೆ. ಕನ್ನಡದಲ್ಲಿ ಪಲ್ಲಕ್ಕಿ 2 ಚಿತ್ರದ ಗೀತೆ ಕೊನೆಯಾಗತ್ತೆ. ಹಾಗೆ ಅದಾದ ನಂತರ ಮಲಯಾಳಂನಲ್ಲಿ ಒಂದು ಹಾಡನ್ನು ಹಾಡ್ತಾರೆ, ಅದೇ ಕೊನೆಯ ಗೀತೆ ಆಗತ್ತೆ. ಎಸ್ ಜಾನಕಿ ಅಂತಂದ್ರೆ ಒಂದು ದೊಡ್ಡ ವಿಶ್ವವಿದ್ಯಾಲಯ. ಆ ವಿಶ್ವವಿದ್ಯಾಲಯದಲ್ಲಿ ನಾವು ಹೋಗೇ ಕಲಿಬೇಕು ಅಂತೇನಿಲ್ಲ. ಕೇಳ್ತಾ 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 ತುಂಬಾ ಗಾಯಕರು ಹೇಳೋದೇನಂತಂದ್ರೆ, ನಾವು ಅವರನ್ನ ನೋಡಿ ಕಲ್ತ್ವಿ, ಅವರ ಎಕ್ಸ್ಪ್ರೆಷನ್ಸ್ ನೋಡಿ ಕಲ್ತ್ಕೊಂಡಿದೀವಿ, ಅವರ ರೀತಿ ಹಾಡ್ಬೇಕು, ಮಾಡ್ಯುಲೇಷನ್ಸ್ ಮಾಡ್ಬೇಕು ಅಂತ ಕಲ್ತ್ಕೊಂಡಿದೀವಿ ಅಂತ ಸುಮಾರು ಗಾಯಕರು ಮತ್ತೆ ಗಾಯಕಿಯರು ಹೇಳ್ತಾರೆ. ಈಗ ಬರುವ ಗಾಯಕರು ಹೇಳ್ತಾರೆ, ನಾವು ಅವರನ್ನ ಅನುಸರಿಸಿ ಹಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಅವರೇ ಹೇಳ್ತಾರೆ ಏನಂದ್ರೆ, ನೀವು ಅಳವಡಿಸಿಕೊಳ್ಳಿ, ಅನುಸರಿಸಬೇಡಿ ಅಂತ ಹೇಳ್ತಾರೆ. ನಿಮ್ಮ ಒರಿಜಿನಲ್ ಧ್ವನಿ ಏನಿದೆ ಅದ್ರಲ್ಲಿ ನೀವು ಹಾಡ್ಬೇಕು. ಕಲಿಬೇಕಾದ್ರೆ ಎಲ್ಲ ಗಾಯಕರಿಂದ, ಚಿಕ್ಕವರು ದೊಡ್ಡವರು ಅಂತಿಲ್ಲ, ಎಲ್ಲ ಗಾಯಕರಿಂದ ನೀವು ಕಲಿಬೇಕು. ಎಲ್ಲ ಭಾಷೆಗಳಿಂದ ಕೂಡ ಕಲಿಯುವಂಥದ್ದು ಬಹಳಷ್ಟಿದೆ. ಕೇಳ್ತಾ ಕೇಳ್ತಾ ಕಲ್ತ್ಕೊಳ್ಳಿ, ಹಾಗೆ ನಿಮ್ಮನ್ನ ನೀವೇ ಸಂಪದ್ಭರಿತಗೊಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ಇಂತಹ ಅದ್ಭುತವಾದಂತಹ ವಿಶ್ವಕೋಶಕ್ಕೆ ಸಮಾನರಾದಂತಹ ಸಂಗೀತ ಕ್ಷೇತ್ರದಲ್ಲಿ, ಅದರಲ್ಲೂ ಚಲನಚಿತ್ರ ಸಂಗೀತ ಕ್ಷೇತ್ರದಲ್ಲಿ ಆಗಿರುವಂತಹ ಈ ಗಾಯಕಿಗೆ ಸಣ್ಣ ಪ್ರಶಸ್ತಿಗಳು, ಸನ್ಮಾನಗಳು ಬಹಳಷ್ಟು ಇರಬಹುದು. ಆದ್ರೆ ನಮಗೆ, ನಮ್ಮೆಲ್ಲರಿಗೂ ಕೂಡ ಒಂದು ಮನಸ್ಸಿನಲ್ಲಿ ಮೂಲೆಯಲ್ಲಿ ಕೊರಿತಾ ಇದೆ ಅಂದ್ರೆ, ಇವ್ರಿಗೆ ಇನ್ನೊಂದು ಬಂದ್ಬಿಡ್ಬೇಕು. ಪದ್ಮಭೂಷಣ ಅವರೇ ಬೇಡ ಅಂತ ಹೇಳಿಬಿಡ್ತಾರೆ. ಆದ್ರೆ ಅದಕ್ಕಿಂತ ಒಂದು ಹೆಚ್ಚಿನ ಒಂದು ಗೌರವ ಅಂತಂದ್ರೆ ಭಾರತ ರತ್ನ. ಈ ಭಾರತ ರತ್ನವನ್ನ
ಇವರಿಗೆ ಕೊಡ್ಬೇಕು ಅನ್ನೋದು ನಮ್ಮ ಆಶಯ. ಖಂಡಿತ ಹೌದು, ಅದಕ್ಕೆ ಅವರು ಅರ್ಹರು ಕೂಡ. ಈ ಭಾರತ ರತ್ನ ಕೊಡುವಾಗ ನಾವು ಅನ್ಕೊಳ್ತೀವಿ ಇದರಲ್ಲಿ ಎಲ್ಲೋ ಒಂದ್ ಕಡೆ ದಕ್ಷಿಣಕ್ಕೆ ಸ್ವಲ್ಪ ತಾರತಮ್ಯ ತೋರಿಸ್ತಾ ಉತ್ತರದವರು ಅಂತ. ಯಾವಾಗಾದ್ರೂ ನಾವು ನೋಡಿದಾಗ ಉತ್ತರಕ್ಕೆ ಬರುವಷ್ಟು ಬೇಗ ಪ್ರಶಸ್ತಿಗಳು ಈ ಪದ್ಮಶ್ರೀ, ಪದ್ಮಭೂಷಣ, ಪದ್ಮ ವಿಭೂಷಣ ಇರ್ಬೋದು ಅಥವಾ ಬೇರೆ ಇರ್ಬೋದು, ಅವರಿಗೆ ಬರುವಷ್ಟು ಬೇಗ ಈ ದಕ್ಷಿಣ ಭಾಗಕ್ಕೆ ಬರಲ್ಲ ಅಂತ ನಮ್ಮ ಅನಿಸಿಕೆ. ನೀವು ಗೊತ್ತಿರ್ಬೋದು, ಮೊನ್ನೆ ಅನಂತ್ನಾಗ್ ಅವ್ರಿಗೆ ಕೊಡ್ಬೇಕು ಅಂತ ನಾವು 3-4 ವರ್ಷಗಳಿಂದ ಕೇಳಿ ಮೊನ್ನೆ ಅವ್ರಿಗೆ ಬಂದಿದೆ. ಅನಂತ್ನಾಗ್ ಅಂತ ಅದ್ಭುತ ನಟನಿಗೆ ಈ ಪ್ರಶಸ್ತಿ ಯಾವತ್ತೂ ಬರ್ಬೇಕಿತ್ತು ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಅದನ್ನ ಕನ್ಸಿಡರ್ ಮಾಡಿದ್ರೆ ಲೇಟ್ ಆಗಿದೆ. ಅದೇ ರೀತಿಯಾಗಿ ಈಗ ಭಾರತ ರತ್ನ SPB ಅವ್ರಿಗೂ ಬರ್ಬೇಕು ಅಂತ ನಾನು ಒಂದು ಸಣ್ಣ ವಿಡಿಯೋ ಕೂಡ ಮಾಡಿ ಹಾಕಿದೆ. ಹೌದು, ಅರ್ಹರು, ಅವರು ಕೂಡ ಅರ್ಹರೇ. ಯಾಕೆಂದ್ರೆ ಇಡೀ ಭಾರತವನ್ನ ರಂಜಿಸಿದ್ದಾರೆ ಅವರು. ಇವ್ರು ಹಾಡೋದ್ ಬರೀ ನಮ್ಮ ದಕ್ಷಿಣದ ಭಾಷೆ ಹಾಡಲ್ಲ, ಉತ್ತರ ಭಾರತದ ಹಾಡುಗಳನ್ನ 20ಕ್ಕಿಂತ ಅಧಿಕ ಭಾಷೆ ಅಂತಂದ್ರೆ ಇದಲ್ಲದೆ ಜಪಾನಿ ಭಾಷೆಯಲ್ಲಿ ಹಾಡಿದ್ದಾರೆ, ಸಿಂಹಳ ಭಾಷೆಯಲ್ಲಿ ಹಾಡಿದ್ದಾರೆ, ಹಾಗೇನೆ ಅರೇಬಿಕ್ ಭಾಷೆಯಲ್ಲೂ ಹಾಡಿದ್ದಾರೆ. ಅಂದ್ರೆ ಭಾರತವನ್ನು ಮೀರಿದ್ದಾರೆ ಇವರು. ಹಾಗಾಗಿ ಇವರಿಗೊಂದು ಭಾರತ ರತ್ನ ಸಿಗ್ಬೇಕು ಅನ್ನೋದು ನನ್ನ ಕಳಕಳಿಯ ಒಂದು ಆಶಯ. ನನ್ನದಷ್ಟೇ ಅಲ್ಲ, ಬಹುಶಃ ನೀವು ಅಭಿಮಾನಿಗಳಾಗಿ ನೀವು ಎಷ್ಟು ಜನ ಕೇಳ್ತಾ ಇದ್ದೀರಾ, ನಿಮ್ಮೆಲ್ರಿಗೂ ಕೂಡ ಅನ್ಸಿದೆ ಅಲ್ವಾ ಇವರಿಗೊಂದು ಭಾರತ ರತ್ನ ಸಿಗ್ಲಿ ಅಂತ. ಯಾವುದೇ ಪ್ರಶಸ್ತಿ ಕೊಟ್ಟರು ಕೂಡ ಅದನ್ನ ಸಂಭ್ರಮಿಸುವ ಸಮಯದಲ್ಲಿ ಕೊಟ್ರೆ ಒಳ್ಳೇದು ಅಂತ ನಾನು ಅನ್ಕೊಳ್ತೀನಿ. ನಾನು ಆಶಿಸ್ತೀನಿ ಇನ್ನು 1 ವರ್ಷದೊಳಗಾಗಿ ಅವರಿಗೆ ಭಾರತ ರತ್ನ ಸಿಗ್ಲಿ ಅಂತ. ನಿಮಗೂ ಇದೇ ಆಶಯ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ನೀವು ಎಸ್ ಜಾನಕಿಯವರ ಅಭಿಮಾನಿಯಾಗಿ ನಿಮಗೆ ಇಷ್ಟೊಂದು ದೊಡ್ಡ ಹಾಡುಗಳ ಲಿಸ್ಟ್ ಇರುತ್ತೆ. ಆ ಲಿಸ್ಟ್ ಅಲ್ಲಿ ನಿಮ್ಗೆ ಯಾವುದು ತುಂಬಾ ಇಷ್ಟ ಅಂತ ಅದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇವೆಲ್ಲವನ್ನ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತೀನಿ. ಸೊ ಭಾರತ ರತ್ನ ಶೀಘ್ರವಾಗಿ ನಮ್ಮ ಎಸ್ ಜಾನಕಿಗೆ ದೊರಕಲಿ ಅಂತ ನಾನು ಅಭಿಮಾನಿಯಾಗಿ, ಹಾಗೆ ಅವರನ್ನ ನಾನು ತುಂಬಾ ಆರಾಧಿಸ್ತೀನಿ. ಹಾಗಾಗಿ ನನ್ನ ಮನದ ಪ್ರಾರ್ಥನೆಯಾಗಿ ದೇವ್ರಿಗೆ ತಲುಪಲಿ ಅಂತ ಕೇಳ್ಕೊಂತ ನಾನು ಈ ಸಂಚಿಕೆಯನ್ನ ಮುಗಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ಇದು ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್. ಈ ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಗೊತ್ತು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಕನ್ನಡಿಗರು, ಕರ್ನಾಟಕ ಮತ್ತೆ ಕನ್ನಡ ಭಾಷೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಈ ಒಂದು ಚಾನಲ್ ಅಲ್ಲಿ ಬರ್ತಾ ಹೋಗುತ್ತೆ. ಚಾನಲ್ ಅಲ್ಲಿ ಬರ್ತಾ ಇರೋಂಥ ಕಂಟೆಂಟ್ ಇಷ್ಟ ಆದ್ರೆ ಖಂಡಿತ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ತುಂಬಾ ಜನರಿಗೆ ತಲುಪಿಸಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದೀನಿ. ಮುಗಿಸೋಕ್ಕಿಂತ ಮುಂಚೆ ಮತ್ತೊಮ್ಮೆ ಮಾಂತ್ರಿಕ ಗಾಯಕಿ ಎಸ್ ಜಾನಕಿ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಇಡೀ ಕರ್ನಾಟಕ ಜನತೆಯ ಪರವಾಗಿ. ನಮಸ್ಕಾರ.